ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಅಲಿಗೇಷನ್ ಮಾಡಿದ ರಾಜ್ಯ ಸರ್ಕಾರದ ಮೇಲೆ. ಯಾಕಂದರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಅಲಿಗೇಷನ್ ಮಾಡಿದ್ದು 40% ಕಮಿಷನ್ ಅಂಥೇಳಿ ಅದೇ ಒಂದು ಇಶ್ಯೂ ತೆಗೆದುಕೊಂಡು ಹೋರಾಟವನ್ನು ಮಾಡಿದರು ಕಾಂಗ್ರೆಸ್ಸವರು. ಮತ್ತು ಚುನಾವಣೆಯಲ್ಲಿ ಜನರಿಗೆ ಭರವಸೆ ಕೊಟ್ಟರು, ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕೊಡ್ತೀವಿ ಮತ್ತು ಯಾವ ರೀತಿ ಕಾಂಟ್ರಾಕ್ಟರ್ಸ್ ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ತೀವಿ, ಅವ್ರ ಬಿಲ್ ಪೇಮೆಂಟ್ ಮಾಡಿಸುವಂಥದ್ದು ಯಾವುದೇ ಕಮಿಷನ್ ಇರೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದರು. ಆದರೆ ಇವತ್ತು ಕಾಂಟ್ರಾಕ್ಟರ್ಸ್ ಪರಿಸ್ಥಿತಿ ಅದೇ ಮುಂದುವರೆದದ. ಎಲ್ಲಿವರೆಗೆ ನಿನ್ನೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದವರ ಅಧ್ಯಕ್ಷರು ಪತ್ರ ಬರೆದು ಮುಖ್ಯಮಂತ್ರಿಗೆ, ನೋಡಿರಿ ಹಿಂದೆ BJP ಸರ್ಕಾರ ಏನು ಕರಪ್ಷನ್ ಇತ್ತು ಅದರ ಡಬಲ್ ಇವತ್ತು ಕರಪ್ಷನ್ ಆಗಿದೆ, ಪ್ರತಿಯೊಂದಕ್ಕೂ ಸದ್ಯಕ್ಕೆ ನಾವು ಹಣ ಕೊಡಲಾರ್ದು ಯಾವುದೇ ಕೆಲಸ ಆಗ್ತಾಯಿಲ್ಲ ಅನ್ನುವಂಥದ್ದು ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಇವತ್ತು ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಬಂದಿದ್ದಾರೆ, ಇಡೀ ರಾಜ್ಯದ ಜನತೆ ಗಮನಕ್ಕೆ ತೊಗೊಂಬಂದಿದ್ದಾರೆ. ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನೀವು ಭಾಳ ಭ್ರಮೆಯಲ್ಲಿದ್ದೀರಿ ಮತ್ತು ನಿಮ್ಮ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಹಣಕಾಸಿನ ನಿರ್ವಹಣೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ, ಆರ್ಥಿಕ ಪರಿಸ್ಥಿತಿ ಭಾಳ ದಿಕ್ಕೆಟ್ಟು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಈಗ 40% ನೀವು ಅಲಿಗೇಷನ್ ಮಾಡಿದ್ವಿ, ಆ ಡಬಲ್ ಅಂದರೆ ಈಗ 80% ಆಗಿದೆ ಅಂತ ಅನ್ನಿಸ್ತದೆ. ಹೀಗಾಗಿ ಕೆಲವರು ನಮ್ಮ ಕಡೆ ಬಂದವ್ರು ಹೇಳ್ತಾರೆ, ಕೆಲವು ಕಾಂಟ್ರಾಕ್ಟರ್ಸು, ನಾವು ಹೊಸದಾಗಿ ಕೆಲಸ ಹಿಡಿತಲ್ರಿ, ನಾವೆಲ್ಲರೂ ಟೆಂಡರ್ ಹಾಕಿದರೆ ಮೊದಲು ಕಮಿಷನ್ದು ಅಡ್ವಾನ್ಸ್ ಕಮಿಷನ್ ಹಣ ನೀವು ಕೊಟ್ಟ ಮೇಲೆ ನಮಗೆ ನಿಮ್ಮ ಕೆಲಸಕ್ಕೆ ಆರ್ಡರ್ ಕೊಡ್ತೀವಿ ಅನ್ನೋ ಮಟ್ಟಿಗೆ ಸ್ಟಾರ್ಟ್ ಆಗಿದೆ. ಅದರಿಂದ ಭಾಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಾರ ಆಗ್ತಾಯಿಲ್ಲ ಮತ್ತು ಯಾವುದೇ ರೀತಿಯಂಥ ಟ್ರಾನ್ಸಾಕ್ಷನ್ಸ್ ಅದಕ್ಕೆ ಆಗ್ತಾಯಿಲ್ಲ. ಆ ರೀತಿ ಪರಿಸ್ಥಿತಿ ರಾಜ್ಯದ್ದಾಗಿದೆ. ಇದರಿಂದ ರಾಜ್ಯದ ಹಿತಾಸಕ್ತಿಗೆ ಭಾಳ ಧಕ್ಕೆ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರು ಅಡ್ಮಿನಿಸ್ಟ್ರೇಷನು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ಕಡೆ ಇವತ್ತು ಮಳೆ ಬರ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನೆರೆ ಹಾವಳಿ, ಅದಕ್ಕೂ ಸಹಿತ ಪರಿಹಾರ ಕೊಡಲಾರಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಇದೆ. ಜನ ಮತ್ತು ರೈತರು ಇವತ್ತು ಒದ್ದಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನರಿಗೆ ಇವತ್ತು ಒಂದು ಶಾಕಿಂಗ್ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ.